ಸರ್, ಅನಂತ್ ಕುಮಾರ್ ಹೆಗಡೆ ಅವರು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಎನ್ನುವಂತಹ ಹೇಳಿಕೆಯನ್ನು ಕೊಟ್ಟಿರೋದು. ಅನಂತ್ ಕುಮಾರ್ ಅವರು ಪ್ರತಿ ಸಾರಿನೂ ಇಂಥದ್ದೊಂದು ಸ್ಟೇಟ್ಮೆಂಟ್ ಕೊಟ್ಟು ಗಲಾಟೆ ಎಬ್ಬರಿಸ್ತಾ ಇರ್ತಾರೆ. ಅವರು ಚುನಾಯಿತ ಪ್ರತಿನಿಧಿಯಾಗಿ ಪಾರ್ಲಿಮೆಂಟಲ್ಲಿ ಈ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನ ತೆಗೆದುಕೊಂಡಿದ್ದಾರೆ. ಭಾರತ ಸಂವಿಧಾನ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದಂಥ ಸಂವಿಧಾನ. ಈ ಸಂವಿಧಾನದ ಬಗ್ಗೆ ಮಾತಾಡೋದಕ್ಕೆ ಅವರಿಗೆ ನೈತಿಕ ಹಕ್ಕಿಲ್ಲ. ರಾಜಕೀಯವಾಗಿ ಈ ರೀತಿ ಒಬ್ಬ ಬಿಜೆಪಿ ನಾಯಕರು ಮಾತಾಡ್ತಿದ್ರೆ ಅವ್ರ ಪಾರ್ಟಿಯವರು ಸುಮ್ಮನೆ ಕುಂತಿದ್ದಾರೆ. ಈ ಪಾರ್ಟಿಗೆ ಅಧ್ಯಕ್ಷರಿದ್ದಾರೆ, ಅದರ ಮೇಲೆ ರಾಜ್ಯ ಮಟ್ಟದ ಅಧ್ಯಕ್ಷರಿದ್ದಾರೆ. ಅವರು ಇದನ್ನೆಲ್ಲ ವಿಚಾರ ಮಾಡಬೇಕು. ಗೊಂದಲ ಸೃಷ್ಟಿ ಮಾಡಿ ಜನರಲ್ಲಿ ಗೊಂದಲವನ್ನು ಮಾಡ್ತಾ ಇದ್ದಾರೆ. ಇದು ಸೂಕ್ತವಾಗಿಲ್ಲ. ಅವರು ಕೂಡ ಸೀನಿಯರ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಅವರೆಲ್ಲ ಜೊತೆಯಲ್ಲಿದ್ದಂಥ ಕಾಲ ಇದೆ. ಆದರೆ ನಾವೆಲ್ಲ ಕೂಡ ಚುನಾವಣೆಯಲ್ಲಿ ಗೆದ್ದಿರೋದು, ಚುನಾವಣೆಯಲ್ಲಿ ಸಂವಿಧಾನ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಪ್ರಮಾಣ ಮಾಡಿದ್ದೀವಿ. ಅದನ್ನು ಮರೆತು ಈ ರೀತಿ ಮಾಡ್ತಾ ಇದ್ದಾರೆ. ಇದು ಅವ್ರಿಗೆ ಶೋಭೆ ತರೋದಲ್ಲ. ಇದರಿಂದ ಅವರ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗ್ತದೆ. ಆ ಪಕ್ಷದ ಅಧ್ಯಕ್ಷರು ಏನಿದ್ದಾರೆ ವಿಜೇಂದ್ರ ಅವರು ಯುವ ನಾಯಕರಿದ್ದಾರೆ, ಭವಿಷ್ಯ ಇರೋ ನಾಯಕರಿದ್ದಾರೆ. ಅವರು ಇವನ್ನೆಲ್ಲ ತಿದ್ದುಪಡಿ ಮಾಡಬೇಕು. ಅಂದರೆ ನಾವು ಉಗ್ರವಾದಂಥ ಹೋರಾಟ ಮಾಡಬೇಕಾಗ್ತದೆ, ಸುಮ್ಮನೆ ಕುಂತ್ಕೊಳ್ಳೋಕ್ಕಾಗೋದಿಲ್ಲ. ಈ ದೇಶಕ್ಕೆ ಗಾಂಧೀಜಿಯವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಇವರನ್ನು ಆಯ್ಕೆ ಮಾಡಿ ಈ ರಾಷ್ಟ್ರಕ್ಕೆ ಅತಿ ಶ್ರೇಷ್ಠವಾದಂಥ ಸಂವಿಧಾನ ಕೊಡಿಸಿದ್ದಾರೆ. ಈ ಸಂವಿಧಾನದಲ್ಲಿ ಕಡೆ ವ್ಯಕ್ತಿ ಯಾವುದೇ ಧರ್ಮ, ಯಾವುದೇ ಜಾತಿ ಆಗಲಿ ಅವರೆಲ್ಲರಿಗೂ ಸಮವಾದಂಥ ಹಕ್ಕಿರುವಂಥದ್ದು. ಇದನ್ನು ಪ್ರಶ್ನೆ ಮಾಡುವಂಥದ್ದು ಸರಿ ಇಲ್ಲ. ಆಗಿರುವಂಥ ಮೋದಿಯವರು ಕೂಡ ಪ್ರಮಾಣ ಮಾಡ್ತಾರೆ ಪಾರ್ಲಿಮೆಂಟಲ್ಲಿ. ಎರಡನೇ ಸಾರಿ ಅವರು ಪ್ರಧಾನಮಂತ್ರಿ ಆದಾಗ ಈ ಸಂವಿಧಾನವನ್ನು ಇಟ್ಕೊಂಡು ಪ್ರಮಾಣ ಮಾಡ್ತಾರೆ. ಇದನ್ನು ನಾವು ಕಾಪಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಇದು ಗೊಂದಲವಾಗಿದೆ. ಅವರಲ್ಲೇ ಒಬ್ಬ ಪಾರ್ಲಿಮೆಂಟ್ ಸದಸ್ಯರಿಂದೆಲ್ಲ ಮಾತಾಡಿದ್ರೆ ಯಾಕೆ ಸುಮ್ಮನೆ ಕೂತಿದ್ದಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಪಕ್ಷ ಇದರ ಮೇಲೆ ಕಡಿವಾಣ ಹಾಕಬೇಕು ಅಂತೇಳಿ ನಾನು ಅವರಿಗೆ ಹೇಳ್ತೀನಿ. ಅದೇ ಅವರು ಬಿಚ್ಚುತ್ತಾ ಇಲ್ಲ. ಈ ಪಕ್ಷದ ಜವಾಬ್ದಾರಿ ಹೊತ್ತಿರುವಂಥವ್ರು, ರಾಜ್ಯದವರು, ರಾಷ್ಟ್ರದವರು ಇದನ್ನು ಮಾತಾಡಬೇಕಾಗ್ತದೆ, ಇದಕ್ಕೆ ಕಡಿವಾಣ ಹಾಕಬೇಕಾಗ್ತದೆ. ಅಲ್ಲದೆ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಸಂವಿಧಾನ ಕೇವಲ ಒಂದು ಧರ್ಮ, ಒಂದು ಜಾತಿಗೆಲ್ಲ, ಇಡೀ ರಾಷ್ಟ್ರದ ಎಲ್ಲ ಪ್ರಜೆಗಳು ಕೂಡ ಸಮವಾದಂಥ ಅವಕಾಶ ಇರುವಂಥದ್ದು. ಇದರ ಬಗ್ಗೆ ಅವರು ಮಾತಾಡ್ತಾ ಇರೋದನ್ನು ನಾವು ಖಂಡಿತವಾಗಿ ವಿರೋಧಿಸ್ತೀವಿ. ಇದನ್ನು ಆ ಪಕ್ಷ ಸರಿಯಾಗಿ ಕ್ರಮ ತಗೊಬೇಕು ಅವ್ರ ಮೇಲೆ ಅಂತ ಹೇಳ್ತೀವಿ. ಈ ವಿಚಾರ ಇಟ್ಕೊಂಡು ನೀವು ಜನರ ಮುಂದೆ ಹೋಗ್ತಿದ್ದೀರಾ ಸರ್? ಈ ವಿಚಾರ ಅವರು ಅನಂತ್ ಕುಮಾರ್ ಹೇಳಿದ್ದು ಯಾವ ದೊಡ್ಡ ವಿಷಯ ಅಂತ ವಿಚಾರ ಇಟ್ಕೊಂಡು ನಾವು ಮೊದಲಿಂದ ಹೇಳ್ತಾ ಇದ್ದೀವಿ. ಜಾತ್ಯತೀತ ಸಿದ್ಧಾಂತದ ಮೇಲೆ ನೆಲಗಟ್ಟಿನಲ್ಲಿ ಈ ಸಂವಿಧಾನ ರಚನೆ ಆಗಿದೆ. ಈ ರಾಷ್ಟ್ರದ ಎಲ್ಲ ಧರ್ಮದ, ಎಲ್ಲ ವರ್ಗದ ಜನರು ಕೂಡ ಒಟ್ಟಾಗಿ ಬಾಳಿ ಬದುಕಬೇಕು. ಕಡೆ ಪ್ರಜೆಗೂ ಕೂಡ ಸಮಾನವಾದ ಹಕ್ಕನ್ನು ಕೊಡುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನ. ಇದರ ಬಗ್ಗೆ ಯಾರು ಮಾತಾಡಿದ್ರು ಕೂಡ ಅದು ಕಾನೂನು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.